ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಮಾತಿದೆ, ಬದುಕಿದ್ದಾಗ ಏನು ಬೇಕಾದರೂ ಆಗಿರಬಹುದು, ಆದರೆ ಮೃತಪಟ್ಟಾಗ ಗೌರವಯುತವಾಗಿ ಆ ಜೀವವನ್ನು ಕಳಿಸಿಕೊಡಬೇಕು ಅಂತ. ಒಂಥರ ಈ ಅಬ್ಬೇಪಾರಿ ಟೈಪು, ಅದನ್ನು ಕಳಿಸ್ಬಾರ್ದು ಮೃತರಾದಾಗ, ಯಾರೇ ಆಗಿರಲಿ ಅನ್ನೋದು ಒಂದು. ಎರಡನೇದು, ಸಾವಾದಾಗ ಹಳೆಯದನ್ನು ಬಿಟ್ಟು ಬಿಡಬೇಕು, ಆ ವೈಷಮ್ಯ ಇಟ್ಕೋಬೇಕಾಗಿಲ್ಲ ಆ ಟೈಮಲ್ಲಿ ಅನ್ನೋದು ಎರಡನೇದು. ಆದರೆ ಅದೇ ದೊಡ್ಡ ಸಮಸ್ಯೆ ಆಗಿಬಿಟ್ರೆ ಊರುಗಳಲ್ಲಿ, ರಾಜ್ಯದ ಇದರಲ್ಲಿ, ನಗರಗಳಲ್ಲಿ, ಪಟ್ಟಣಗಳಲ್ಲಿ ಎಲ್ಲರೂ ಇರ್ಬೋದು. ಪಟ್ಟಣಗಳು ಬೆಟರು ಹಳ್ಳಿಗಳಿಗಿಂತ. ರಾಜ್ಯದಲ್ಲಿ ಇವತ್ತು ಬಹುದೊಡ್ಡ ಒಂದು ಸಮಸ್ಯೆ ಅಂತಂದರೆ ಇದೇನೆ. ಬದುಕಿದ್ದಾಗ ನಮ್ಮನ್ನು ಉದ್ಧಾರ ಮಾಡ್ತೀವಿ ಅಂತ ಸರ್ಕಾರದಲ್ಲೋ ಅಧಿಕಾರಿಗಳು ಸಾವಿರ ಸರಿ ಭಾಷಣ ಬಿಗಿತಾ ಇರ್ತಾರೆ. ಆದರೆ ಸತ್ತ ಮೇಲೆ ನೆಮ್ಮದಿಯಿಂದ ಅವರನ್ನು ಹೂಳಕ್ಕೋ ಅಥವಾ ಸುಡಕ್ಕೋ ಏನೋ ಒಂದಕ್ಕೆ ವ್ಯವಸ್ಥೆಯನ್ನು ಮಾಡ್ತೀವಿ ಅನ್ನೋದ್ರ ವಿಚಾರದಲ್ಲಿ ಯಾರೂ ಆಸಕ್ತಿ ತಗೊಳ್ಳಲ್ಲ. ಇದು ಹೈಕೋರ್ಟ್ ಲೆವೆಲ್ವರೆಗೂ ಹೊರಟೋಗಿದೆ. ಯಾವ ಊರಿಗೆ ಹೋದರೂ ಇದೇ ಕತೆ ಆಗೋಗಿದೆ. ಜಾಗ ಇಲ್ವೋ ಇದ್ರೂ ಡಿಸ್ಪ್ಯೂಟು, ಗಲಾಟೆ, ಅಥವಾ ಅಲ್ಲಿ ಒಳಗಡೆ ಹೋಗೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಬರೀ ಇದೇ ಗೋಜಲು. ಬದುಕಿದ್ದಾಗ ನೀವು ಚೆನ್ನಾಗಿ ನೋಡ್ಕೊಳ್ಳೋದ್ರ ಜೊತೆಗೆ ಇದಾದಾಗ ನೋಡ್ಕೊಳ್ಳೋಂಥ ಒಂದು ಕನಿಷ್ಠ ಸೌಲಭ್ಯನ ಯಾಕೆ ಮಾಡೋಕ್ಕಾಗಲ್ಲ? ನೋ ಐಡಿಯಾ ನನಗೆ. ಅಂಥದ್ದೇ ಒಂದು ಸಮಸ್ಯೆ. ಬಟ್ ಇದು ಇನ್ನೂ ಭಾಳ ವಿಚಿತ್ರವಾಗಿದೆ. ಜನ ಹೇಗೆ ಅಂತಿಮವಾಗಿ ತಮ್ಮ ಸಮಸ್ಯೆಗಳಿಗೆ ತಾವೇ ಪರಿಹಾರ ಹುಡಿಕೊಳ್ಳುವಂಥ ದೊಡ್ಡ ಬೃಹತ್ ಕಾರ್ಯಗಳು ಕೈ ಹಾಕ್ಬಿಟ್ಟು ಸಿಕ್ಕಾಕೊಂಡ್ಬಿಡ್ತಾರೆ ಕೆಲವು ಸರಿ. ಬಟ್ ಆದರೂ ಬಿಡಲ್ಲ ಹಠಾನ ಅನ್ನೋದು. ಬಿಕಾಸ್ ನಮ್ಮ ಜನ ಹಾಗೆ ಯಾವಾಗಲೂ ಅದನ್ನೇ ಹೇಳೋದು, ಸಾವಲ್ಲಿ ವಿಚಾರದಲ್ಲಿ ಜನ ಒಂದಾಗ್ಬಿಡ್ತಾರೆ ಬೇಗ, ಭಾಳ ಎಮೋಷ್ನಲ್ ವಿಷಯ ಅಂತ. ಸರ್ಕಾರಗಳಿಗೆ ಅರ್ಥನೇ ಆಗಲ್ಲ. ಧಾರವಾಡದಿಂದ ಬಂದಿರೋ ಈ ಕಥೆನ ನೋಡಿದಾಗ ನಮಗೂ ಅನ್ನಿಸ್ತು, ದಿಸ್ ಡಿಸರ್ವ್ಸ್ ಸಮ್ ಅಟೆನ್ಷನ್. ಅಟ್ಲೀಸ್ಟ್ ಇಂಥದ್ದೀಗ 100 ಬರುತ್ತೆ ಇದಾದಮೇಲೆ ಅಂತ ನನಗೆ ಅರಿವಿದೆ. ಬಟ್ ಇದು ಬಂದಿದೆ, ಆಗಬಹುದೇನೋ ಇನ್ನು ಆಸೆಯಿಂದ ಕೈಗೆತ್ಕೊಳ್ತಿದ್ದೀವಿ, ನೋಡೋಣ. ಇದು ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ತಾಲೂಕಿನ ಮಜ್ಜಿಗುಡ್ಡ ಎಂಬ ಗ್ರಾಮ. ಈ ಗ್ರಾಮದಲ್ಲಿ ಸುಮಾರು 2,000 ಜನಸಂಖ್ಯೆ ಇದೆ. ಜನಸಂಖ್ಯೆ ಆಧಾರದ ಮೇಲೆ ನೋಡಿದ್ರೆ ಇವರಿಗೆ ಒಂದು ದೊಡ್ಡ ಸ್ಮಶಾನನೇ ಬೇಕು. ಆದ್ರೆ ಈ ಗ್ರಾಮಕ್ಕೆ ಯಾವುದೇ ಸಮುದಾಯದ ಸ್ಮಶಾನ ಇರಲಿಲ್ಲ. ಹೀಗಾಗಿ ಈ ಗ್ರಾಮದ ಗ್ರಾಮಸ್ಥರು ಯಾರಾದ್ರೂ ಸತ್ರೆ ಮೊದಲು ಬೇರೆಯವರ ಹೊಲಗಳಲ್ಲೇ ಅಂತ್ಯಕ್ರಿಯೆ ಮಾಡ್ತಾ ಇದ್ರು. ಆದ್ರೆ ಇದು ಇಡೀ ಗ್ರಾಮದ ಜನರಿಗೆ ಸಮಸ್ಯೆ ಆಗ್ತಾ ಬಂತು. ಹೀಗಾಗಿ ಇಡೀ ಗ್ರಾಮದ ಬೇರೆ ಬೇರೆ ಸಮುದಾಯದವರು ತಾವೇ ಚಂದ ಎತ್ತಿ ಸ್ಮಶಾನಕ್ಕೆ ಜಮೀನನ್ನ ಖರೀದಿ ಮಾಡಿದ್ರು. ಸ್ಮಶಾನ ಏನೋ ಆಯ್ತು, ಆದ್ರೆ ಗ್ರಾಮದಿಂದ ಸ್ಮಶಾನಕ್ಕೆ ರಸ್ತೆನೇ ಇಲ್ಲ. ಈಗಲೂ 2 ಕಿಲೋಮೀಟರ್ ದೂರದ ಈ ಸ್ಮಶಾನಕ್ಕೆ ಅಂತ್ಯಕ್ರಿಯೆಗೆ ಹೋಗ್ಬೇಕಾದ್ರೆ ಹರಸಾಹಸವೇ ಪಡ್ಬೇಕು. ಇನ್ನು ಮಳೆಗಾಲ ಬಂದಾಗ್ಲಂತೂ ಸತ್ತವರನ್ನ ಮನೆಯಲ್ಲೇ ಇಟ್ಕೊಂಡು ಕೂರ್ಬೇಕು ಅಂತಹ ಪರಿಸ್ಥಿತಿ ಈ ಗ್ರಾಮಸ್ಥರದು. ಯಾಕಂದ್ರೆ ಸ್ಮಶಾನದ ರಸ್ತೆಯಲ್ಲಿ ಮೊಣಕಾಲಿನವರೆಗೂ ಕೆಸರಿರುತ್ತೆ. ಹೀಗಾಗಿ ಮಳೆ ಕಡಿಮೆ ಆದ್ಮೇಲೆ ತಮ್ಮ ಕೈಯಿಂದಲೇ ಮಣ್ಣನ್ನ ಹಾಕಿ ಜನರು ಚಟ್ಟವನ್ನ ಒಯ್ಬೇಕು. ಸದ್ಯ ಇವರ ಬೇಡಿಕೆ ಒಂದೇ, ಸ್ಮಶಾನಕ್ಕೆ ಹೋಗೋದಕ್ಕೆ ರಸ್ತೆ ಮಾಡಿಸ್ಕೊಡಿ ಅಂತ. ಈ ಬಗ್ಗೆ ಸಾಕಷ್ಟು ಮನವಿಯನ್ನ ಸಾಕಷ್ಟು ಬಾರಿ ಕೊಟ್ಟಿದ್ರೂ ಕೂಡ ಸಮಸ್ಯೆ ಮಾತ್ರ ಇನ್ನೂ ಬಗೆಹರಿದಿಲ್ಲ. ಹೀಗಾಗಿ ಇಲ್ಲಿನ ಗ್ರಾಮಸ್ಥರು ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮದ ಮೂಲಕ ರಸ್ತೆ ಮಾಡಿಸ್ಕೊಡಿ ಅಂತ ಮನವಿ ಮಾಡಿದ್ದಾರೆ. ನಮ್ಮ ಪ್ರಯತ್ನದಿಂದ ಸತ್ತವರ ಅಂತ್ಯ ಸಂಸ್ಕಾರಕ್ಕೆ ಸಹಾಯವಾಗಬಹುದು ಎಂಬುದು ನಮ್ಮ ಆಶಯ. ಆಲ್ ರೈಟ್. ಊರಿನ ಗ್ರಾಮಸ್ಥರಾದ ಅಮೀನ್ ಸಾಬ್ ನೀವಾ? ಹಾಂ ಸರ್, ನಾನು. ಓಕೆ. ನೀವೇನು? ವೀರೇಶ್ ನಿಂಗಪ್ಪ. ನೀವಿಬ್ರು ಅಲ್ಲೇ ವಾಸನಾ? ಹಾಂ ಸರ್, ಅದೇ ಊರಲ್ಲಿ. ಏನು ಮಾಡ್ತೀರಿ ನೀವು? ನಾನು ಶ್ರೀ ಅನ್ನದಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದೊಳಗೆ ಅತಿಥಿ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಸರ್. ಹಾಂ ಸರ್. ಏನು ಓದಿದ್ದು ನೀವು? ನಾ MA ಬೇಡ್ ಓದಿದ್ದೇನೆ ಸರ್. ಓ, ಹೌದಾ? ಹಾಂ ಸರ್. ನನಗಿಂತ ಜಾಸ್ತಿ ಓದಿದ್ದೀರಲ್ರಿ. ನಿಮ್ಮ ಜೊತೆ ಮಾತಾಡುವಾಗ ಕೇರ್ಫುಲ್ ಆಗಿರ್ಬೇಕು ನನಗೆ. ನಾನು ಬರೀ ಡಿಗ್ರಿ, ನಿಮ್ಮದು ಡಬಲ್ ಡಿಗ್ರಿ ನಿಮ್ಮದು. ಆಯಿತು, ಒಳ್ಳೆಯದು, ಏನೋ ಒಂದು ಪರವಾಗಿಲ್ಲ. ನಿಂಗಪ್ಪನವರು ತಾವೇನು ಮಾಡ್ತೀರಿ? ಕೃಷಿ ಮಾಡ್ಕೊಂಡು. ಕೃಷಿ? ಹ್ಞೂ ಸರ್. ಅಣ್ಣಿಗೇರಿಲಿ? ಮಜ್ಜಿಗುಡ್ಡದಲ್ಲ ಸರ್. ಈ ಅಣ್ಣಿಗೇರಿ ಇದಲ್ವಾ ಇಲ್ಲಿ? ಅಣ್ಣಿಗೇರಿ ಹತ್ರ ಮಜ್ಜಿಗುಡ್ಡ ಸರ್. ಅಣ್ಣಿಗೇರಿಯಿಂದ 5 ಕಿಲೋಮೀಟರ್. ಅಣ್ಣಿಗೇರಿ ಅಂದ್ರೆ ಅಲ್ಲಿ ಅದೇನಾ ಬುರುಡೆ ಸಿಕ್ಕಿತ್ತು ಆಯ್ತಲ್ಲ, ಅದೇನಾ? ಹಾಂ ಸರ್. ಅದೇನಾ? ಹಾಂ ಸರ್. ವಾ,
ಹಂಗಾರೆ ಸಿಕ್ಕಾಬಿಟ್ಟೆ ಬೂಡೆ ಸಿಕ್ಬಿಟ್ಟಲ್ಲಿ ಜಾಗ ಇಲ್ಲ ಅನ್ಸತ್ರಿ ಈಗ. ಅಲ್ಲೇನು ಸಿಕ್ಕಿತ್ತಲ್ವ ಆ ಥರ? ಸಿಕ್ಕಿದೆ ಸರ್. ಭಾಳ ದೇಶದಲ್ಲೆಲ್ಲ ಸುದ್ದಿ ಆಗಿತ್ತಲ್ಲ. ಹಾಂ ಸರ್ ಆಗಿದೆ. ಅಲ್ಲೋದ್ರೆ ನದಿ ಅದೇನೋ ಹರ್ಕೊಂಡು ಹೋಗ್ತಿರೋ ನೀರು ಕಡೆ ಅಲ್ಲೋದು ಅಲ್ಲಿ ಸಿಗತ್ತೆ ಇಲ್ಲಿ ಸಿಗತ್ತೆ ಅಂತಿದ್ರಲ್ಲ, ಅದು ಏನಕ್ಕೆ ಸಿಕ್ತು ಆಮೇಲೆ? ಅದೊಂದು ಐತಿಹಾಸಿಕ ಏನಿಲ್ಲ ಸರ್, ಅದು ನರಗುಂದದ ಬಾಬಾ ಸಾಹೇಬ್ ಮುಂಡ್ರಿಗೆ ಭೀಮರಾವ್ ಅವರ ಒಂದು ಇದ್ರೊಳಗೆ ಸರ್ ಅದಕ್ಕಂತ ಒಂದು ಅದ ಅವರ ಸೈನಿಕ ಒಮ್ಮೆಲೆ ಧ್ವಂಸವಾಗಿ ಅವ್ರಿಗೆ ಇದಾಗಿತ್ತು ಅನ್ನುವಂಥ ವಿಚಾರ ಬಂದಿತ್ತು ಸರ್. ಬಂತಾ? ಅದೇನೋ ಒಟ್ಟಲ್ಲಿ ಬಂದಿದೆ. ಅದೇ ಊರು? ಅದೇ ಊರು ಸರ್, ಅದೇ ಪಕ್ಕ. ಅದು ಈಚೆ ಆಚೆ ಇರ್ತೀರಿ? ಹಾಂ ಸರ್, ಒಂದು 5 ಕಿಲೋಮೀಟರ್ ದೂರ ಸರ್. ದಕ್ಷಿಣ ಭಾಗಕ್ಕೆ ನಾನು ಅನ್ಕೊಂಡೆ ಹೆಸರು ನೋಡಿದ ತಕ್ಷಣ ಅದೇ ಇರಬೇಕಿದು ಮೋಸ್ಟ್ಲಿ ಅಂತ. ಆಲ್ ರೈಟ್, ಇಟ್ಸ್ ಓಕೆ. ಬಟ್ ಅಮೀನ್ ಸಾಬ್ ಅವರೇ, ಸರ್ ಇಲ್ಲಿ ಸ್ಮಶಾನ ಇರಲಿಲ್ಲ ಸರ್. ಮೊದಲು ಇಲ್ಲ ಸರ್, ಇಲ್ಲ, ಖಾಸಗಿ ಹೊಲದಲ್ಲೇ ಉಳ್ತಿದ್ರು ಅದೇ ಅವ್ರವ್ರ ಜಾಗದಲ್ಲಿ ಅವ್ರವ್ರು ಏನೋ ಮಾಡ್ಕೊತಿದ್ರು. ಭಾಳ ಕಡೆ ಅದೇ ಮಾಡ್ತಿದ್ದಾರೆ. ಹ್ಞೂ ಸರ್. ಸೊ ಅದಕ್ಕೆ ಊರಿನಲ್ಲಿ ಜನ ಎಲ್ಲ ಸೇರ್ಕೊಂಡು ಏನು ಮಾಡಿದ್ರಿ, ನೀವೇ ಜಮೀನ್ ಖರೀದಿ ಮಾಡ್ಬಿಟ್ರಿ? ಹಾಂ ಸರ್, ಆಯಾ ಸಮುದಾಯದವರು ನಾವೇನು ಮಾಡಿದ್ವಿ, ಚಂದ ಹಾಕೋದು. ಅದನ್ನ ಕೇಳಕ್ ಬರ್ತಿದ್ದೆ, ನೀವು ಅಷ್ಟರಲ್ಲಿ ಹೇಳ್ಬಿಟ್ರಿ. ಈಗ ನನಗೆ ಏನಕ್ಕೆ ಕೇಳಕ್ ಕುತೂಹಲ ಇತ್ತು ಗೊತ್ತಾ? ಅಮೀನ್ ಸಾಬು ನಿಂಗಪ್ಪ, ಬಟ್ ಎರಡು ಬೇರೆ ಬೇರೆ ಸ್ಮಶಾನ ಇರುತ್ತಲ್ಲ? ಇಲ್ಲ ಸರ್, ನಮ್ದು ಏನಿದೆ ನಮ್ಮ ಗ್ರಾಮದೊಳಗೆ ಎರಡು ಒಂದೇ ಕಡೆ ಇದಾವೆ ಸರ್. ಸರ್ವಧರ್ಮ ಸಹಿಷ್ಣುತೆ ಅನ್ನೋ ನಿಟ್ಟಿನೊಳಗೆ ನಮ್ಮ ಊರೊಳಗೆ ದೇವಾಲಯನೂ ಕೂಡ ಮಸ್ಜಿದ್ ಕೂಡ ಎದುರು ಬೆದರಿಗೆ ಇದೆ, ಜೊತೆಗೆ ಸ್ಮಶಾನ ಕೂಡ ಸರ್ ನಮ್ಮ ಊರೊಳಗೆ ಹೆಂಗೇನಿದೆ ಆಜು ಬಾಜುನೇ ಇದೆ ಸರ್. ಅಲ್ಲ, ಆಜು ಬಾಜು ಇದ್ರೂ ಪಕ್ಕ ಬೇರೆ ಬೇರೆ ಇರುತ್ತಲ್ಲ? ಹಾಂ ಸರ್, ಬೇರೆ ಬೇರೆ ಇದೆ. ಬೇರೆ ಬೇರೆ ಅದೇನಕ್ಕೆ ಯಾಕಂದ್ರೆ ಬೋರ್ಡೆ ಹಾಕ್ತಾರಲ್ಲ, ಹಿಂದೂ ರುದ್ರಭೂಮಿ, ಹಾಂ ಸರ್, ಕಬರ್ಸ್ತಾನ್ ಹಾಕಲ್ವಾ? ಹಾಕಿದೆ ಹಾಕಿದಾರೆ ಹಾಕಲ್ವಾ ಬೋರ್ಡು? ಹಾಕಿದಾರೆ. ನನಗೆ ಆಶ್ಚರ್ಯ ಆಗಿದ್ದು ಇವರಿಬ್ರು ಒಂದೇ ಜಮೀನಿಗೆ ಹೆಂಗ್ ಬಂದ್ರಿ ಅವರು ಅಂತ. ಹೆಂಗಿದು ಭಾಳ ಆಶ್ಚರ್ಯವಾಗಿದೆಯಲ್ಲಪ್ಪ ಅನ್ನಿಸ್ತು ಓದ್ಕೊಂಡಾಗ ಅವತ್ತು. ಏನು ಅದು ಎಷ್ಟು ಎಕರೆ? ನಮ್ದು ಅದು ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಹಾಗೆ 1 ಎಕರೆ 7 ಗುಂಟೆ ಇದೆ ಸರ್. ಹಿಂದೂ ಸಮುದಾಯಕ್ಕೆ ಸೇರಿದ ಹಾಗೆ 1 ಎಕರೆ ಇದೆ ಸರ್. 1 ಎಕರೆ 7 ಗುಂಟೆ. ಹ್ಞೂ ಸರ್. ಇದು ಆಯಾ ಜನನೇ ಖರೀದಿ ಮಾಡಿ ಎಲ್ಲರೂ ಚಂದ ಹಾಕುವುದರ ಮೂಲಕ ಖರೀದಿ ಮಾಡ್ಕೊಂಡಿದ್ದಾರೆ ಸರ್. ಓಕೆ. ಈ ಜಮೀನ್ ತಗೊಳ್ಳೋವಾಗ ಅಲ್ಲಿ ರೋಡ್ ಇಲ್ಲ ಅಂತ ಗೊತ್ತಿರಲಿಲ್ವಾ ನಿಮ್ಗಳಿಗೆ? ರೋಡ್ ಐತೆ ಸರ್, ಕಚ್ಚಾ ರೋಡ್ ಮೊದಲು ಇತ್ತು ಸರ್, ಇವಾಗೂ ಇದೆ ಸರ್. ಅಲ್ಲಿಂದ ಕೊಳವಾಡಕ್ಕೆ ಹೋಗುತ್ತೆ. ಬೇಸಿಗೆ ಕಾಲದಲ್ಲಾದ್ರೆ ಆರಾಮಾಗಿ ಹೋಗ್ಬೋದು ಸರ್. ಮಳೆಗಾಲ ಆದ್ರೆ ತಗ್ಲಾಕತ್ತೆ. ಹಾಂ ಸರ್, ಸಮಸ್ಯೆ ಆಗ್ತದೆ. ಮಲ್ಲಿಗವಾಡ ಮಜ್ಜಿಗುಡ್ಡ ರಸ್ತೆ ಸರ್ ಅದು ಪೂರ್ವಿ. ಈ ಊರ್ಲಿಂತ್ರ 1 ಕಿಲೋಮೀಟರ್ ಹಿಂಗಾಗತ್ತೆ ಸರ್ ಅದು ಸ್ಮಶಾನ ರುದ್ರಭೂಮಿ. ಅಲ್ಲಿ ಹೋಗಕ್ಕೆ ನಮ್ಮ ಮಳೆಗಾಲದಾಗ ಭಯಂಕರ ತೊಂದ್ರೆ ಸರ್. ರಾತ್ರಿ ಹಿಂಗೆ. ಹ್ಞೂ ಸರ್, ಹೋಗೋದೇ ಕಷ್ಟ ಅಲ್ಲಿ. ಮಳೆಗಾಲದಲ್ಲಿ ಯಾರಾದರೂ ಸಾಯಂಕಾಲ ಸಮಯದೊಳಗೆ ತಿಳ್ಕೊಂಡ್ರೆ ಸರ್, ನಾವು ಒಂದಿನ ಇಡೀ ರಾತ್ರಿನ ಇಟ್ಕೊಂಡು ಬೆಳಗ್ಗೆ ಹೋಗಿ ನಾವು ಅವ್ರನ್ನ ಏನಂತಾರೆ ಅಂತ್ಯ ಸಂಸ್ಕಾರ ಮಾಡೋ ಹೇಳಬೇಕು ಎಲ್ಲರಿಗೂ ಊರಲ್ಲಿ. ಏನಂತ? ರಾತ್ರಿ ಯಾರು ಸಾಯ ಅಲ್ಲ 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 ಮಳೆಗಾಲದಲ್ಲಿ ಸಾಯಂಗಿಲ್ಲ ಯಾವನೇ. ಇದು ಸಾಕಷ್ಟು ಸಮಸ್ಯೆಗಳನ್ನ ಸರ್ ಎಲ್ಲ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಸರ್ ಆಲ್ ರೈಟ್, ಯಾರು ಕೂಡ ಗೊತ್ತಾಯ್ತು. ನೀವು ಜನ ಯಾರ್ಯಾರ್ದು ಗಮನಕ್ಕೆ ತಂದಿರ್ತೀರಿ. ಅದು ಆಗಿಲ್ಲ ಅನ್ನೋ ಕಾರಣ ನಮ್ಗೊಂದು ಕಾಗದ ಬರ್ದೋ ಅಥವಾ ಅಲ್ಲಿ ನಮ್ಮ ಲೋಕಲ್ ಹುಡುಗನಿಗೆ ಹೇಳೋ ಏನೋ ಮಾಡಿರ್ತೀರಿ. ಏನ್ ಮಾಡಿದ್ರಿ? ಲೋಕಲ್ ಹುಡುಗನ್ಗೆ ಹೇಳಿದ್ವಿ ಸರ್. ಅವ್ರು ಹೇಳಿರ್ತಾರೆ, ನಮಗೂ ಓಕೆ ಅನ್ಸಿರುತ್ತೆ. ಈಗ ಯಾರ್ಯಾರಿಗೋ ಕಂಪ್ಲೇಂಟ್ ಕೊಟ್ವಿ ಅಥವಾ ಯಾರ್ಯಾರಿಗೋ ಮನವಿ ಮಾಡ್ಕೊಂಡಿವಿ, ಅದು ಆಗಲಿಲ್ಲ ಅನ್ನೋ ಕತೆ ಬಿಟ್ಬಿಡೋಣ. ಹಾಂ ಸರ್, ಪ್ರಯೋಜನ ಇಲ್ಲ ಅದರಿಂದ. ಈಗ ಅದನ್ನು ಮಾತಾಡೋ ಪ್ರಯೋಜನ ಏನು? ಈಗ ನಿಮ್ಮ ಕ್ಲಾಸಲ್ಲಿ 4 ವರ್ಷದ ಹಿಂದೆ ಇದ್ದಿದ್ದ ಮಕ್ಕಳಲ್ಲಿ 16 ಮಕ್ಕಳು ಫೇಲ್ ಆಗ್ಬಿಟ್ರು ಅನ್ನೋ ಕಥೆನ ಸುಮ್ಮನೆ ಮಾತಾಡ್ತಾ ಇದ್ರೆ ಇರೋ ಮಕ್ಕಳಿಗೆ ಏನು ಲಾಭ? ಇರೋ ಮಕ್ಕಳಿಗೆ ಏನು ಮಾಡಬೇಕು? ಇಲ್ಲಿ ಯಾರು ಫೇಲ್ ಆಗ್ದಂಗೆ ಹಿಂಗೆ ನೋಡ್ಕೋಬೇಕು ಅನ್ನೋದು ಇರಬೇಕು. ಓಕೆ ಸರ್, ಹೌದಲ್ಲ? ನಾನು ಇಲ್ಲಿ ಬೆಳಕಲ್ಲಿ ಬರೋರಿಗೆ ಎಲ್ಲರಿಗೂ ಇದೊಂದನ್ನೇ ಹೇಳೋದು, ಹಿಂದೆ ಏನಾಗಿದೆ ಅನ್ನೋದನ್ನು ನನ್ನ ಹತ್ರ ಡಿಸ್ಕಷನ್ ಕಡಿಮೆ ಮಾಡಿ, ಮಾತು ಕಡಿಮೆ ಮಾಡಿ, ಮುಂದೆ ಏನಾಗಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಹೋಗಿ. ಪ್ರಯೋಜನ ಇಲ್ಲ. ಹಿಂದಿನ ಏನು ಪ್ರಯೋಜನ? ಈಗ ಆಯ್ತು, ನಮ್ದು ಕೋಪ ತೀರಿಸ್ಕೊಳ್ಳೋಕ್ಕೆ 4 ಜನ ಬೈಕೋಬೋದು. ಈಗ ಪ್ರಯೋಜನ ಏನದರಿಂದ? ಬರೋದಲ್ಲ. ಹಾಗಾಗಿ ನಮ್ಗೆ ಅದು ಇಂಪಾರ್ಟೆಂಟ್ ಅಲ್ಲ. ಬಟ್ ನನಗೆ ಖುಷಿಯಾಗಿದ್ದೇನೆಂದರೆ ನಿಮ್ಮಲ್ಲಿ ನೀವು ಜಮೀನು ಮಾಡಿರೋದು ಖುಷಿಯಾಗಿದೆ ನನಗೆ. ವೆರಿ ಗುಡ್. ಎಲ್ಲ ಅದನ್ನ ಪಾಠ ಹಾಕಿ ನಮ್ಮ ಗ್ರಾಮದ ಹಿರಿಯರ ಆಶೀರ್ವಾದದಿಂದ ಅವರು ಒಳ್ಳೆ ಆಲೋಚನೆ ತಗೊಂಡ್ಬಿಟ್ರೆ. ಹಾಂ ಸರ್, ಒಂದೇ ಸಮಯದಲ್ಲಿ. ಹಾಂ ಸರ್, ವೆರಿ ಗುಡ್ ವೆರಿ ಗುಡ್. ಈಗ ಆಯಿತು, ಈಗ ನಿಮ್ಮ ಲೋಕಲ್ MLA ಸಾಹೇಬ್ರು ಇದ್ದಾರೆ, ಕೋನರೆಡ್ಡಿಯವರು ಇರ್ತಾರೆ. ಓಕೆ, ಒಂದು ಅವ್ರ MLA ಇರ್ಬೋದು, ಆದರೆ ನನಗವರು ಒಬ್ಬ MLA ಥರ ಕಾಣಲ್ಲ. ಯಾಕಂದರೆ ನಾನು ಅವ್ರ MLA ಆಗಿಲ್ದಿದ್ದಾಗಲೂ ನೋಡಿದ್ದೀನಿ, ಇನ್ನೊಂದು ಪಕ್ಷದಲ್ಲಾದಾಗಲೂ ನೋಡಿದ್ದೀನಿ, ಈಗ ಈ ಪಕ್ಷದಲ್ಲಾದಾಗಲೂ ನೋಡಿದ್ದೀನಿ. ನಾನು ಅವ್ರು ನಾನು MLA ಆಗ್ತೀನೋ ಇಲ್ವೋ ಅನ್ನೋ ಕಾಲದಲ್ಲೂ ನೋಡಿದ್ದೀನಿ ನಾನು ಅವ್ರನ್ನ. ಹಾಗಾಗಿ ನನಗೊಂದು ಹೆಚ್ಚಿನ ಅಧಿಕಾರ ಇದೆ ಅವರ ಮೇಲೆ. ಅಧಿಕಾರ ಅಂತಲೇ ಹೇಳ್ತೀನಿ ಬೇಕಾದರೆ. ನಾನು ಅವರು ಅಷ್ಟು ಬಲ್ಲವರು. ಮತ್ತು ಈಸ್ ಎ ಸೆನ್ಸಿಟಿವ್ ಫೆಲೋ. ಹಿ ಈಸ್ ನಾಟ್ ಎ ನಾನ್ ಸೆನ್ಸಿಟಿವ್ ಫೆಲೋ ಅಲ್ಲ ಅವರು. ಯಾಕಂದರೆ ರೈತ ಚಳವಳಿ, ರೈತ ಮೂಮೆಂಟಿಂದೆಲ್ಲ ಬಂದಿದ್ದ ಕೆಲವು
ಆ ಸಾಮಾಜಿಕ ಕಳಕಳಿಗಳಿರಬಹುದಾದ ಕೆಲವು ಭಾವನೆಗಳು, ಕೆಲವು ಸರಿ ಭಾವನೆ ಇದ್ರೂ ಮಾಡ್ಸೋಕ್ಕಾಗದೇ ಇರ್ಬೋದು, ಬಟ್ ಇದೆ, ಅದು ಸತ್ತಿಲ್ಲ ಅವ್ರಿಗೆ ಇನ್ನೂ. ಹಾಗಾಗಿ ನಾನು ಸ್ವಲ್ಪ ಧೈರ್ಯದಿಂದ ಹೇಳ್ತಾ ಇದ್ದೀನಿ ಇದನ್ನು, ಆಯ್ತಲ್ವಾ? ಕೋನರೆಡ್ಡಿ ಅವರು ನಮಗೆ ಸಂಪರ್ಕಕ್ಕೆ ಬರ್ತಾರೆ ಈಗ, ದೂರವಾಣಿಯಲ್ಲಿ ಇರ್ತಾರೆ ಈಗ. ಓಕೆ ಸರ್. ನಮಸ್ಕಾರ ರೀ. ನಮಸ್ಕಾರ ಸಾವ್ರೆ. ಇಷ್ಟೊತ್ತು ನಿಮ್ಮ ಬಗ್ಗೆ ಹೇಳಿದ್ ಕೇಳಿಸ್ಕೊಂಡ್ರಾ? ಕೇಳ್ತೀನಿ ಸರ್. ಏನ್ ಅನಿಸ್ತು? ರಂಗ ಹಿಂಗೆ ಹೇಳ್ಬಿಟ್ಟ ಇವತ್ತು ಬೆಸ್ಟ್ ಆತು ಹೋಗ ದಿನ ಅಂತ ಅನಿಸ್ತಾ? ಸತ್ಯ ಹೇಳ್ತಿರಲ್ಲ ಸರ್, ಯಾವಾಗ ಇದ್ದದನ್ನ ಸತ್ಯ ಹೇಳ್ತಾರ. ನನಗೆ ಅದನ್ನೇ ಹೇಳಿದೆ, ಕೋನರೆಡ್ಡಿ ಅವ್ರ ಜೀವನದಾಗ MLA ಆಗ್ತೀನೋ ಇಲ್ವೋ ಅನ್ನೋ ಕಾಲದಿಂದ ಬಲ್ಲೆ ನಾನು ಮುಂದೆ. ಹೌದೌದೌದು, ಆಯ್ತಲ್ಲ, ಅಧ್ಯಕ್ಷ ಇದ್ದಾಗಿದ್ದ ಅವಾಗ್ಲಿಂದ ಬಲ್ಲೆ. ಮತ್ ಎರಡನೇದು ರೈತ ಚಳವಳಿ, ರೈತ ಮೂವ್ಮೆಂಟ್ ಅಲ್ಲಿ ಬಂದವರು. ಹಾಗಾಗಿ ಕೆಲವೊಮ್ಮೆ ಕೆಲವು ಕೆಲಸ ಮಾಡ್ಲಿಕ್ಕೆ ಆಗದೇ ಇರ್ಬೋದು, ಆದ್ರೆ ಅವ್ರಿಗೆ ಸಾಮಾಜಿಕ ಕಳಕಳಿ ಇನ್ನೂ ಸತ್ತಿಲ್ಲ ಅಂತಂದೆ ನಾನು. ಅಷ್ಟನ್ನು ಹೇಳಿ ಕೈ ತೊಳಕ ಅಂದ್ಬಿಟ್ಟು ಹೇಳಿದೆ, ಅಧಿಕಾರ ಇದೆ ನನಗೆ ಕೋನರೆಡ್ಡಿ ಮೇಲೆ ಅಂದ್ಬಿಟ್ಟೆ. ಅದು 100% ಇದೆ. ನನಗೆ ಈ ನಿಮ್ಮ ಕೇಸ್ನಾಗ ನಿಮ್ಮ ಕ್ಷೇತ್ರದಲ್ಲಿ ನನಗೆ ಏನು ಖುಷಿ ಆಯ್ತು ಗೊತ್ತಾಯ್ದ? ಮಂದಿ ಅವರೇ ಖರೀದಿ ಮಾಡಾರಂತೆ ನೋಡ್ರಿ ಸ್ಮಶಾನಕ್ಕೆ ಜಮೀನ. ಹೌದೌದು ಸರ್, ಅವಾಗ ಖರೀದಿ ಮಾಡೋರು ಬಹಳ ಚಲೋ ಅಲ್ವಾ ಅದು? ಸರ್ಕಾರದ ಮೇಲೆ ಕೂತ್ಕೊಳ್ಳೋದೇ ಖರೀದಿ ಮಾಡಾರಲ್ಲ. ಈ ಆಶ್ರಯ ಮನೆ ಕೊಡ್ರಿ ಅನ್ನಕ್ಕಿಂತ ಸ್ಮಶಾನಕ್ಕೆ ಜಾಗ ಕೊಡಿ ಅನ್ನೋರೇ ಜಾಸ್ತಿ ಆಗ್ಬಿಟ್ಟಾರ. ಅಲ್ಲಿ ಆಶ್ರಯ ಜಮೀನಕ್ಕೂ ನಾನು ಖರೀದಿ ಮಾಡಿ ಕೊಟ್ಟೇನ್ರಿ ಊರಿಗೆ. ಬಹಳ ಚಲೋ ಆತ. ಈಗ ಒಂದ್ ಸಣ್ಣ ಸಮಸ್ಯೆ ಐತ್ ನೋಡ್ರಿ. ಈಗ ಅದ ಆ ಸ್ಮಶಾನಕ್ಕೆ ಹೋಗಕ್ಕೆ ರಸ್ತೆ ಐತಂತೆ. ಅದು ಮಳೆಗಾಲ ಬಂದಾಗ ಕಷ್ಟ ಆಗ್ತದೆ, ಹೋಗಕ್ ಆಗೋದೇ ಇಲ್ಲ, ಅದು ಇಂಪಾಸಿಬಲ್ ಅದು ಅಂತ ಹೇಳ್ತಾರೆ. ಕರಿಮಣ್ಣಿನ ದಾರಿ ರೀ ಅದು. ಅದನ್ನ ಹೆಂಗಾದ್ರೂ ಮಾಡಿ ಒಂದು ಟಾರ್ ಮಾಡಿಸ್ಕೊಡ್ಬೇಕಲ್ಲ ನಾವೀಗ. ಇಲ್ಲ ಸರ್, ಈಗ ಅದು ನೀವು ನನ್ನ ಗಮನಕ್ಕೆ ತಂದ್ರಿ, ಅದು ಒಂದು ವಾರ ಬೇಡ 10 ದಿವಸ ಸರ್. ಸ್ವಲ್ಪ ಮಳಿ ಹೊರಪ್ ಆತಂದ್ರೆ ಅದನ್ನ ಮಾಡ್ಸಕ್ ಸ್ಟಾರ್ಟ್ ಮಾಡ್ತಾರೆ. ಈಗ ಆಗ್ತದೆ, ನೀವು ಮಳಿ ನಿಂತ ಮೇಲೆ ಮಾಡೋಣ ಅದನ್ನ, ಈಗ ಮಾಡಂಗಿಲ್ಲ ಅದು. ಅನ್ನಿಗಿರಿಂದ ಮಜ್ಜಿಗುಡಕ್ಕೆ ಹೋಗ್ತಕ್ಕಂತ ರಸ್ತೆನೂ ಈಗ ತೊಂದ್ರೆ ಇದೆ. ಈಗ ನಾನು ಅವ್ರಿಗೆ ಹೇಳ್ದೆ, ಇವ್ರಿಗೆ ಮಾಡಿ ಅದನ್ನು ಡಾಂಬರ್ ಮಾಡ್ತಾನೆ. ಈಗ ಇವ್ರಿಗೆ ಏನ್ ಹೇಳ್ದೆ ಗೊತ್ತಾ ನಾನೀಗ? ಅಣ್ಣಿಗೇರಿ ಅಂದ್ರೆ ತಲೆ ಬುರುಡೆ ಸಿಕ್ಕಿತ್ತಲ್ಲ, ಅದೇ ಊರೇನಪ್ಪ ಅಂದೆ. ಹ್ಞೂ ಅಂದ್ರ. ಹಂಗಾರೆ ಸಿಕ್ಕಾಬಿಟ್ಟೆ ಬುರುಡೆ ಸಿಕ್ಕಲ್, ಭೂಮಿ ಇಲ್ಲ, ಹೋಗತ್ತ ಕಡೆ ಅಂದೆ ನಾನು. ರಂಗನಾಥ್ ಸರ್, ಒಂದು ನನ್ನ ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಮಾಡಿಲ್ಲ. 71 ಚಕ್ಕಡಿ ರಸ್ತೆಗಳು ಮಾಡ್ಯಾರ ಸರ್. ಹೊಸ ರಸ್ತೆ 10 ಫೀಟ್ ಇದ್ದದ್ದು 30 ಫೂಟ್ ಮಾಡಿವೆ. 239 ಕಿಲೋಮೀಟರ್ ಮಾಡಿದ್ರಿ. ಇದೇನ್ ದೊಡ್ಡ ಸರ್? ನೀವು ನನ್ನ ಗಮನಕ್ಕೆ ತಂದ್ರಿ, ನಿಮ್ಮ ಪಬ್ಲಿಕ್ ಹೇಳ್ತೀರಿ, ಮತ್ತೆ ಮಾಡಿ ತೋರಿಸಿ ನಿಮ್ ಫೋಟೋಸ್ ಹಾಕ್ತಾರೆ. ನೀವು MLA ಆದ್ಮೇಲೆ ನಮ್ಮ ಆಫೀಸ್ ಕಡೆ ಚರ್ಚೆ ಗಿರ್ಚೆ ಡಿಸ್ಕಷನ್ ಇಂಥದಕ್ಕೆಲ್ಲ ಬರ್ತಿದ್ರಿ, ಕಡಿಮೆ ಆಗೋತಲ್ಲ? ಇಲ್ಲ, ಕಡಿಮೆ ಅಲ್ಲ ಸರ್. ನಾನು ಕ್ಷೇತ್ರ ಬಿಟ್ಟು ಬರಂಗಿಲ್ಲ ಸರ್. ಯೂಸರ್ ಜಾಸ್ತಿ ಕ್ಷೇತ್ರದಾಗ ಇರ್ತಾರೆ. ವಾರಕ್ಕೆ 2 ದಿವಸ ಬಂದಿರ್ತಾರೆ ಬೆಂಗಳೂರಿಗೆ ಮಾತ್ರ. ಓ, ಇನ್ನು ಬೆಂಗಳೂರು ಮೋಹಕ್ ಬಿದ್ದಿಲ್ಲ ನೀವು? ಇಲ್ಲ ಸರ್, ಕ್ಷೇತ್ರ ಬಿಟ್ಟು ಬರಲ್ಲ ಸರ್, ಅದು ಬೇಕಾದಿರ್ಲಿ. ಮಂದಿ ಎಲ್ಲ ಹೇಳ್ತಾರೆ, MLAಗಳೆಲ್ಲ ಬೆಂಗಳೂರಿನಾಗೆ ಇರ್ತಾರೆ, ಯಾರು ಊರಿಗೆ ಬರಂಗಿಲ್ಲ ಅಂತಾರೆ. ನನಗ್ರಿ ಸರ್, ನಿಮ್ಗೆ ಹೇಳಂಗಿಲ್ಲ ಈಗ. ಅದಕ್ಕೆ ಮತ್ತೆ ನನಗೆ ಯಾರಂಗ ಅನ್ನಕ್ ಸಾಧ್ಯ ಇಲ್ರಿ. ಆಯ್ತು, ಸರಿ, ಹಂಗಾರೆ ಬರ್ರಿ ಈ ಕಡೆ ಬಂದಾಗ. ಬಹಳ ದಿನ ಆಯ್ತು. ಥ್ಯಾಂಕ್ ಯು. ಏನ್ ನಮ್ ಕ್ಷೇತ್ರದವ್ರು ಬಂದಾರ ಸರ್ ಅಲ್ಲಿ? ಬಂದಾರ, ಇಬ್ರು ಅದಾರ. ಹ್ಞೂ ಸರ್, ಹ್ಞೂ ಸರ್. ಒಬ್ರು ಅಮೀನ್ ಸಾಬ್, ಇನ್ನೊಬ್ರು ನಿಂಗಪ್ಪ. ನಿಂಗಪ್ಪ ಅದಾರನ್ರಿ? ಇಬ್ರು ಅದಾರ. ಅಮೀನ ನಿಂಗಪ್ಪ ಇಬ್ರು ಒಳ್ಳೆಯವ್ರು ಸರ್. ಬಂದಾರ ಈಗ. ಆಯ್ತು, ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಮಳೆಗಾಲ ಮುಗೀಲಿ. ಮಳೆಗಾಲದಲ್ಲಿ ಮಾಡಿಸ್ತೀವಿ ಅಂತ ಹೇಳೋದು, ನಾವು ಹೇಳೋದು ತಪ್ಪು, ಅವ್ರು ಹೇಳೋದು ತಪ್ಪು. ಅದರಿಂದ ಮಾಡೋಕ್ಕಾಗಲ್ಲ. ಈ ಮಳೆಗಾಲ ತಳ್ಳಿಬಿಡಿ, ಹೆಂಗೋ ಕಷ್ಟಪಟ್ಕೊಂಡು ಶಿಕ್ಷೆನ ಅನುಭವಿಸ್ಬಿಡಿ. ಈ ಮಳೆಗಾಲದ ಇನ್ನೊಂದು ತಿಂಗಳು ಹಬ್ಬ ಅಂದ್ರೆ ನನ್ನ ಲೆಕ್ಕಾಚಾರದಲ್ಲಿ ಅದು ಮುಗೀಲಿ. ಆಮೇಲೆ ನಿಮಗೆ ಸಮಾಧಾನ ಆಗೋ ಥರದ ರಸ್ತೆಯನ್ನು ಅಲ್ಲಿ ಮಾಡ್ಸಕ್ಕೆ ನಾನು ವ್ಯವಸ್ಥೆ ಮಾಡಿಸ್ತೀನಿ. ಅರ್ಥ ಆಯ್ತಾ? ನೆಮ್ಮದಿಯಿಂದ ತೊಗೊಂಡೋಗಿ ಯಾರು ಮೃತಪಟ್ಟಿರ್ತಾರೋ ಅವ್ರಿಗೆ ಅಕ್ರಿಯೆ ಮಾಡೋ ಕೆಲಸ ಮುಗಿಸ್ಕೊಳ್ಳೋರಂತೆ. ಓಕೆನಾ? ಇದು ನಾವು ಯಾರಿಗೂ ಜನಕ್ಕೆ ಹೇಳಿ ಮಾಡಿಸೋ ಕೆಲಸ ಅಲ್ವಾ? ಇದು ಸರ್ಕಾರದ ಕಡೆಯಿಂದನೇ ಆಗಬೇಕು. ನಮ್ಮ ಅದೃಷ್ಟಕ್ಕೆ ನಮಗೆ ಭಾಳ ಪರಿಚಿತರೋ ಬೇಕಾದವರೋ ನಾವು ಹೇಳಿದ್ದು ಒಂದು ಮಾತನ್ನು ಕೇಳಬಹುದಾದಂಥವ್ರೆ ಅಲ್ಲಿದ್ದಾರೆ. ಮಾಡಿಸೋದು ನಮ್ಮ ಕರ್ತವ್ಯ, ಮಾಡಿಸೋಣ. ನೆಮ್ಮದಿಯಾಗಿ ಖಾಲಿ ಮಾಡಿ ಜಾಗ, ಗೊತ್ತಾಯ್ತಾ? ಇಲ್ಲಿಂದ ಭೂಮಿಯಿಂದ ಖಾಲಿ ಮಾಡಿದವ್ರು ನೆಮ್ಮದಿ ಕೊಡೋ ಕೆಲಸ ರಸ್ತೆ ಆದ್ಮೇಲೆ ಆಗಲಿ. ಹಗಲಿಗೆ ಸರ್, ಹಗಲಿನಲ್ಲಿ ಸೂರ್ಯ ಬೆಳಕನ್ನು ಕೊಡುವ ಹಾಗೆ, ಇರುಳಿನಲ್ಲಿ ರಾತ್ರಿಯಲ್ಲಿ ಚಂದ್ರ ಬೆಳಕನ್ನು ಕೊಡುವ ಹಾಗೆ ನಮ್ಮ ಮಜ್ಜಿಗುಡ್ಡಕ್ಕೆ ಗ್ರಾಮಕ್ಕೆ ಇರುವಂತಹ ಸಾಕಷ್ಟು ಬಂದ ಮೇಲೆ ನಿಮ್ಮ ಈ ಒಂದು ಬೆಳಕು ಕಾರ್ಯಕ್ರಮ ಮಾಡಿದ್ದೀರಿ. ಬೆಳಕು ಕಾರ್ಯಕ್ರಮ ಸದಾ ನಮ್ಮ ಗ್ರಾಮಕ್ಕೆ ಇರುವಂತಹ ಸಾಕಷ್ಟು ಸಮಸ್ಯೆಗಳನ್ನು ದೂರ ಮಾಡಲಿ ಅಂತ ಈ ವೇದಿಕೆ ಮುಖಾಂತರ ಹೇಳಿದ್ದೀರಿ. ರಸ್ತೆ ಮುಗಿಸ್ಕೊಡ್ತೀವಿ. ನಮ್ಮ ಜವಾಬ್ದಾರಿ ಅದು, ನಾ ಹೇಳಿಸ್ತೀನಿ. ಮಾಡಿಸ್ಕೊಡೋ ಜವಾಬ್ದಾರಿ ನಂದು. ಅರ್ಥ ಆಯ್ತಾ? ಏನ್ ನಿಂಗಪ್ಪ? ಆಯ್ತು ಸರ್. ಓಕೆ ಸರ್. ಅಮೀನ್ ಸಾಬ್? ಓಕೆ ಸರ್. 2 ಕಾರಣಕ್ಕೆ ಮಾಡಿಸಿದ್ದೀನಿ. ಒಂದು,
ಅದಕ್ಕೆ ರಸ್ತೆ ಆಗಬೇಕಾದ್ದು ಸಹಜ, ನ್ಯಾಯ ಅದು. ಎರಡನೇದು, ಎಲ್ಲ ಕಡೆ ಗೋಜಲುಗಳಿರೋಂಥ ಇಂಥ ಸಂದರ್ಭದಲ್ಲಿ ಎರಡೂ ಕಮ್ಯುನಿಟಿಯಿಂದ ಪಕ್ಕಪಕ್ಕದಲ್ಲಿ ಈ ಥರ ತೊಗೊಂಡು ನಾವಿದ್ದೀವಿ ಅನ್ನೋದನ್ನು ಹೇಳ್ತಿದ್ದೀರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಲ್ಲ? ಆಯ್ತು. ಓಕೆ.